ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋದಲ್ಲಿ ಆರಿ ಫೇಡೆಡ್ ಲೋಡ್ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸ್ತಿದ್ದೀನಿ. ಈ ಸ್ಟಿಚ್ ಹಾಕೋಕ್ಕೆ ನಮಗೆ ಪೈಪಿಂಗ್ ಥ್ರೆಡ್, ಸಿಲ್ಕ್ ಥ್ರೆಡ್ ಹಾಗೆ ಆರಿ ನೀಡಲ್ ಬೇಕಾಗುತ್ತೆ. ಹಾಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಪೆನ್ಸಿಲಲ್ಲಿ. ಪೈಪಿಂಗ್ ಥ್ರೆಡ್ನ ಗ್ಲೂ ಅಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಮೇಲೆ ಜಿಗ್ಜಾಗ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಸ್ಟಿಫಾಗಿ ಕೂರಲಿಕ್ಕೆ. ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ನೀವು ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ಇಲ್ಲಿ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ನಾನು ಹೀನಲ್ಲಿ ನೀಡಲ್ ಪಾಯಿಂಟ್ ತೋರಿಸ್ತಿದ್ದೀನಿ. ಅಲ್ಲಿ ದಾರನ ಮೇಲೆ ತಗೊಂಡು ಅಲ್ಲಿ ಕಾರ್ನರ್ ಕಾಣಿಸ್ತಿದೆಯಲ್ಲ, ಆ ಕಾರ್ನರ್ಗೆ ನಾವು ಒಂದು ಸ್ಟಿಚ್ನ ಮಾಡ್ಕೋಬೇಕು. ನೋಡಿ ಅಲ್ಲಿ ಸ್ಟಿಚ್ ಮಾಡಿಕೊಂಡು ದಾರನ ಮೇಲೆ ತಗೊಂಡು ಅಲ್ಲಿ ಲೈನ್ ಕಾಣಿಸ್ತಿದೆಯಲ್ಲ, ಮೇಲೆ ಲೈನ್ಗೆ ಒಂದು ಸ್ಮಾಲ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ಲಾಂಗ್ ಸ್ಟಿಚ್ ಹಾಕ್ಕೊಂಡು ತಿರ್ಗಾ ಸ್ಮಾಲ್ ಸ್ಟಿಚ್ನ ಹಾಕ್ಕೋಬೇಕು. ಲಾಂಗ್ ಸ್ಟಿಚ್ ಹಾಗೆ ಸ್ಮಾಲ್ ಸ್ಟಿಚ್, ಲಾಂಗ್ ಸ್ಟಿಚ್, ಸ್ಮಾಲ್ ಸ್ಟಿಚ್, ಲಾಂಗ್ ಸ್ಟಿಚ್, ಸ್ಮಾಲ್ ಸ್ಟಿಚ್. ಇದೇ ಥರ ಸೇಮ್ ಎಲ್ಲನೂ ಇದೇ ಥರ ಹಾಕ್ಕೊಂಡು ಹೋಗಬೇಕು. ಬಟ್ ಅಲ್ಲಿ ಏನಿದೆಯಲ್ಲ ಲೈನ್ ಮೇಲೇ ಹಾಕ್ಕೊತಾ ಹೋಗಿ, ಇಲ್ಲ ಅಂದರೆ ಮೇಲೆ ಕೆಳಗೆ ಆಗುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ನಾವು ಸೇಮ್ ಲೀಫ್ ಫಿಲ್ಲಿಂಗ್ ಎಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ. ಬಟ್ ಇಲ್ಲಿ ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡ್ತೀವಿ. ಈ ಥ್ರೆಡ್ನ ಯೂಸ್ ಮಾಡೋದ್ರಿಂದ ನಮಗೆ ಡಿಸೈನ್ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಯೂಸ್ ಮಾಡಿ ಡಿಫ್ರೆಂಟ್ ಡಿಸೈನ್ಸ್ನ ಬ್ಲೌಸಸ್ಗೆ ಹಾಕ್ತಾರೆ. ಸೊ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಲಾಂಗ್ ಸ್ಟಿಚ್, ಸ್ಮಾಲ್ ಸ್ಟಿಚ್ ನೋಡಿ ಅಲ್ಲಿ ಕಾರ್ನರಲ್ಲಿ ನೋಡ್ಕೋಬೇಕು. ನಾವು ಅಲ್ಲಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅದರ ಮೇಲೇ ಹಾಕ್ಕೊತಾ ಹೋಗಬೇಕಾಗುತ್ತೆ. ಲಾಂಗ್ ಸ್ಟಿಚ್ ಹಾಗೆ ಸ್ಮಾಲ್ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಹೋಗಬೇಕು. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ತಾ ತುಂಬ ಈಸಿ ಆಗುತ್ತೆ. ಹಾಗೆ ಅದನ್ನು ನಾವು ಎಲ್ಲಿ ಸ್ಟಿಚಸ್ನ ಹಾಕಬೇಕು ಅನ್ನೋದು ಪಾಯಿಂಟ್ಸ್ನ ನೋಡ್ಕೊಳ್ಳಿ. ಕ್ರಾಸ್ಲಾಗಿ ನಾನು ಹಾಕ್ತಿದ್ದೀನಿ, ಸ್ಟ್ರೈಟಾಗಿ ಹಾಕ್ತಾ ಇಲ್ಲ ಇಲ್ಲಿ ಸ್ಟಿಚಸ್ನ. ಸೇಮು ನೀವು ಅದೇ ರೀತಿನ ಫಾಲೋ ಮಾಡಿ. ನೋಡಿ ಸೇಮ್ ಇದೇ ರೀತಿ ಎಲ್ಲನೂ ಹಾಕ್ಕೊತಾ ಹೋಗ್ತಿದ್ದೀನಿ. ಸ್ಮಾಲ್ ಸ್ಟಿಚ್, ಲಾಂಗ್ ಸ್ಟಿಚ್ ಈ ಥರ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ದಾರಾನ ಎಳಿಯೋಕ್ಕೆ ಹೋಗಬೇಡಿ, ಹಾಗೆ ಅದ್ರ ಮೇಲೇನೂ ಹಾಕೋಕ್ಕೆ ಹೋಗಬೇಡಿ. ತುಂಬ ದೂರ ಇಲ್ಲ ಮೇಲೆ ಹಾಕಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಸೊ ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಕಂಪ್ಲೀಟ್ ಆದಮೇಲೆ. ನೋಡಿ ಯಾವ ರೀತಿ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ ಅಂತ. ಇಲ್ಲಿ ನಾನು ಫಿನಿಶ್ ಆದಮೇಲೆ ಎಂಡ್ ನಾಟ್ ಹಾಕಿ ನಾಟ್ ಮಾಡ್ಕೊತಿದ್ದೀನಿ. ನಾಟ್ ಹಾಕ್ಕೊತಾ ಇದ್ದೀನಿ ಇಲ್ಲಿ. ನೋಡಿ ಈ ರೀತಿ ಇರುತ್ತೆ. ಒನ್ಸ್ ಇದು ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಹೈಲೈಟ್ ಮಾಡೋಕ್ಕೆ ನಾವು ಬೀಡ್ಸ್ನ ಯೂಸ್ ಮಾಡಿ ಇದನ್ನು ಡಿಸೈನ್ ಮಾಡ್ತೀವಿ. ಬೀಡ್ಸ್ನ ಸ್ಟಿಚ್ ಇಲ್ಲ ಶುಗರ್ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಫೈನಲ್ ಆಗಿ.